ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ನಲ್ಲಿ ನಾನು ಹಲಸಿನ ಗುಜ್ಜೆಯಿಂದ ಕಬಾಬನ್ನು ಮಾಡ್ತಾ ಇದ್ದೇನೆ. ಇವಾಗ ಎಲ್ಲ ಹಲಸಿನಕಾಯಿ ಮಾವಿನಕಾಯಿ ಎಲ್ಲ ಆಗುವಂತಹ ಸೀಸನ್ ಆಗಿದೆ ಅಲ್ವಾ. ಸೊ ಹಾಗೆ ಹಲಸಿನ ಗುಜ್ಜೆಯಿಂದ ನಾವು ಚಿಕನ್ ಕಬಾಬ್ ಮಾಡುವಂತಹ ರೀತಿಯಲ್ಲಿ ನಾವು ಗುಜ್ಜೆಯಿಂದ ಕೂಡ ಕಬಾಬನ್ನು ಮಾಡ್ಕೊಳ್ಬೋದು. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕು, ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಹಲಸಿನಕಾಯಿ ಗುಜ್ಜೆ ಅಂದರೆ ಸಣ್ಣ ರೀತಿಯಲ್ಲಿ ಬರುತ್ತಲ್ವ, ಅದನ್ನು ತಗೊಳ್ಬೇಕು. ಅದನ್ನು ಸಣ್ಣ ಸಣ್ಣದಾಗಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ನೀರಿನಲ್ಲಿ ಹಾಕ್ಕೊಳ್ಬೇಕು. ಏಕೆಂತ ಹೇಳಿದ್ರೆ ಅದು ಹಾಗೇ ನಾವು ಕಟ್ ಮಾಡಿಟ್ರೆ ಒಂಥರ ಕಲರ್ ಚೇಂಜ್ ಆಗುತ್ತೆ, ಕಾಣಿಸ್ತಾ ಇರ್ಬೋದಲ್ವ, ಒಂಥರ ಬ್ರೌನ್ ಕಲರ್ ಆಗಿ ಬರುತ್ತೆ. ಅದಕ್ಕೆ ನಾವು ಅದನ್ನು ಕಟ್ ಮಾಡಿ ನೀರಿನಲ್ಲಿ ಹಾಕ್ಕೊಳ್ಬೇಕು. ಈ ರೀತಿ ಎಲ್ಲವನ್ನು ಕೂಡ ಸಣ್ಣ ಸಣ್ಣದಾಗಿ, ತುಂಬ ದೊಡ್ಡದಾಗಿ ಕಟ್ ಮಾಡೋದು ಬೇಡ, ಸ್ವಲ್ಪ ಸಣ್ಣಕ್ಕೆ ನಾವು ಈ ರೀತಿ ಕಟ್ ಮಾಡಿ ನೀರಿನಲ್ಲಿ ಹಾಕ್ಕೊಳ್ಬೇಕು. ಈಗ ಹಲಸಿನಕಾಯಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಿಗೆ ಹಾಕಿದ್ದೀವಲ್ವ, ಈಗ ಅದನ್ನು ನಾವು ಬೇಯಿಸ್ಕೊಳ್ಬೇಕು. ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಓವರಾಗಿ ಬೆಂದೋಗ್ತದೆ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕಿ ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ತಾ ಇದ್ದೇನೆ. ಇದಕ್ಕೆ ಅವಶ್ಯಕತೆಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಅರಿಶಿಣದ ಹುಡಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇವಾಗ ಅದು ಬೇಯ್ತಾ ಇರಲಿ. ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಬೆಂದರೆ ಸಾಕು. ಮತ್ತು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ಬೆಂದರೆ ಸಾಕು. ಈಗ ಅದು ಬೇಯ್ತಾ ಇರಲಿ. ನಾವು ಅದಕ್ಕೆ ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಸೇಮ್ ನಾವು ಚಿಕನ್ ಕಬಾಬಿಗೆ ಏನೆಲ್ಲ ಮಸಾಲೆಯನ್ನು ಸೇರಿಸ್ತೀವಿ ಅದೇ ಸೇಮ್ ಮಸಾಲೆ ಕೂಡ ಈ ಗುಜ್ಜೆಗೆ ಸೇರಿಸ್ಕೊಳ್ತಾ ಇರೋದು. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ, ಮತ್ತು ಸ್ವಲ್ಪ ಧನಿಯಾ ಪೌಡರು, ಮೆಣಸಿನ ಹುಡಿ, ಆಮೇಲೆ ಸ್ವಲ್ಪ ಅರಿಶಿಣದ ಹುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ಒಳ್ಳೆ ಮೆಣಸು ಪೆಪ್ಪರ್ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಮತ್ತು ಇದಕ್ಕೆ ನಾನು ಕಬಾಬ್ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಮತ್ತು ಇದಕ್ಕೆ ಬೇಕಾಗಿರುವಂಥದ್ದು ಕಸ್ತೂರಿ ಮೇಥಿ, ಅದನ್ನು ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಒಂದು ಫ್ಲೇವರ್ಗೋಸ್ಕರ. ಮತ್ತು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಕಾರ್ನ್ಫ್ಲೋರ್ ಇಲ್ಲದಿದ್ದರೆ ನಿಮಗೆ ಅಕ್ಕಿ ಹುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು. ಮತ್ತು ಒಂದು ಟೇಬಲ್ ಸ್ಪೂನ್ ಮೈದಾವನ್ನು ಕೂಡ ಸೇರಿಸ್ತಾ ಇದ್ದೇನೆ. ಮತ್ತು ಅವಶ್ಯಕತೆಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು, ಮತ್ತು ನಾವು ಅದನ್ನು ಬೇಯಿಸ್ಕೊಂಡಿದ್ದೀವಲ್ವ ಹಲಸಿನ ಗುಜ್ಜೆಯನ್ನು, ಅದರ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಬೇಕು. ಆ ನೀರಿನಲ್ಲೇ ಕಲಿಸ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಬೇಕಿದ್ದರೆ ನಿಮಗೆ ಇದನ್ನು ಕೂಡ ಮೊಟ್ಟೆಯನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಮೊಟ್ಟೆಯನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಅದರ ಬದಲಾಗಿ ನಾವಿಲ್ಲಿ ಬೇಯಿಸ್ಕೊಂಡಂತಹ ಹಲಸಿನಕಾಯಿಯನ್ನು ಬೇಯಿಸ್ಕೊಂಡಂತಹ ನೀರಿದೆಯಲ್ವ, ಆ ನೀರನ್ನು ಸೇರಿಸ್ಕೊಂಡು ಮಸಾಲೆಯನ್ನು ಕಲಿಸ್ಕೊಳ್ತಾ ಇದ್ದೇನೆ. ಈಗ ಮಸಾಲೆ ರೆಡಿಯಾಗಿದೆ. ಇದಕ್ಕೆ ನಾವು ಬೇಯಿಸ್ಕೊಂಡಂತಹ ಹಲಸಿನ ಗುಜ್ಜೆಯನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು.
ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೇನೆ. ನಿಮಗೆ ಇನ್ನೂ ಬೇಕಿದ್ದರೆ ತಿಕ್ಕಾಗಿ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಮಕ್ಕಳೆಲ್ಲ ತಿಂತಾರಲ್ವ, ಅದಕ್ಕೋಸ್ಕರ ನಾನು ಸ್ವಲ್ಪ ಮಸಾಲೆಯನ್ನು ಕಡಿಮೆ ಮಾಡ್ಕೊಂಡಿದ್ದೇನೆ. ಈಗ ನಾನು ಇಲ್ಲಿ ಒಂದು ಟ್ರಿಪ್ ಫ್ರೈ ಮಾಡ್ಕೊಂಡಿದ್ದೀನಿ ಆಯಿತಾ. ಈಗ ಎರಡನೇ ಸಲ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾವೀಗ ಮಸಾಲೆಯನ್ನು ಮಿಕ್ಸ್ ಮಾಡಿಟ್ಟಂತಹ ಗುಜ್ಜಿಯನ್ನು ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು. ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಬಿಟ್ಕೊಳ್ಬೇಕು, ಏಕೆಂತೇಳಿದ್ರೆ ಚೆನ್ನಾಗಿ ಫ್ರೈ ಆಗಲಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಬಾಬ್ ಅನ್ನದ ಜೊತೆಗೆಲ್ಲ ತಿನ್ನಲಿಕ್ಕೆ. ನಮಗೀಗ ಡೈಲಿ ಮೀನು ಮಾಂಸ ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲಲ್ವ. ಈ ರೀತಿ ಒಂದಿನಾದರೂ ನಾವು ಈ ಗುಜ್ಜಿಯನ್ನು ಇಟ್ಕೊಂಡು ನಾವು ಕಬಾಬನ್ನು ಮಾಡಿ ಮಕ್ಕಳಿಗೆಲ್ಲ ಈ ರೀತಿ ಮಾಡಿ ಕೊಡ್ಬೋದು. ಅವ್ರಿಗೂ ಕೂಡ ತುಂಬ ಖುಷಿ ಆಗ್ತದೆ. ಸೊ ನಮ್ಮ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸಬ್ಸ್ಕ್ರೈಬ್ ಮಾಡುವಾಗ ಅಲ್ಲಿ ಆಲ್ ಎನ್ನುವಂತಹ ಆಪ್ಷನನ್ನು ನೀವು ಎನೇಬಲ್ ಮಾಡಬೇಕು. ಆಗ ಮಾತ್ರ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತದೆ. ಈಗ ಒಂದು ಸೈಡು ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಕ್ರಿಸ್ಪಿಯಾಗಿದೆ. ಈಗ ಇದನ್ನು ನಾನು ಮಗ್ಚಿ ಹಾಕ್ತಾ ಇದ್ದೇನೆ. ಈಗ ನಮ್ಮ ಗುಜ್ಜೆ ಕಬಾಬ್ ರೆಡಿಯಾಗಿದೆ. ನೋಡಿ, ನೋಡಲಿಕ್ಕೆ ತುಂಬ ಕಲರ್ಫುಲ್ಲಾಗಿ ರೆಡ್ ಕಲರ್ ಆಗಿ ಇದೆ ಅಲ್ವಾ. ಇದಕ್ಕೆ ನಾನು ಯಾವುದೇ ಕಲರ್ ಪೌಡರನ್ನು ಕೂಡ ಆ್ಯಡ್ ಮಾಡಿಲ್ಲ. ಸಾಧಾರಣ ನಾವು ಮೆಣಸಿನ ಹುಡಿ ಕಬಾಬ್ ಪೌಡರನ್ನು ಇಟ್ಕೊಂಡು ಈ ಕಬಾಬನ್ನು ಮಾಡಿರೋದು. ನೀವು ಕೂಡ ಖಂಡಿತವಾಗ್ಲೂ ಈ ಸೀಸನ್ನಲ್ಲಿ ಈ ಗುಜ್ಜೆಯ ಕಬಾಬನ್ನು ಮಾಡಿ ಮಕ್ಕಳಿಗೂ ಕೊಟ್ಟು ನೋಡಿ, ತುಂಬ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗ್ನಲ್ಲಿ ಬೇರೆ ಒಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು.